ತುಂಬ ವರ್ಷದಿಂದ ತಗೋಬೇಕು ಅಂತ ಅಂದ್ಕೊಂಡು ಆಸೆ ಇವತ್ತು ಈಡೇರಿದೆ. ಆ ಡ್ರೋನ್ ಆರಿಸ್ಬೇಕಾದ್ರೆ ಫಸ್ಟೇ 2 ಸರಿ ಬೆಳೆಸಿ ಡ್ಯಾಮೇಜ್ ಆಗಲ್ಲ ಅಷ್ಟೊಂದಾಗಿ. ಬಿಗಿನರ್ಸ್ಗೆಲ್ಲ ಒಂದು 7 ಮಾಡಿಸಿ ಡ್ರೋನ್ ಅಪ್ಪ ಇದು. ಅದಕ್ಕೆ ನನ್ನ ಪ್ರಕಾರ ಲೋಯೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೆ ಡ್ರೋನ್ ಅಂತ ಹೇಳ್ಬೋದು. ನಾನಿವತ್ತು ಡ್ರೋನ್ ತಗೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ತೋರಿಸ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ತಗೊಂಡಿರೋದು DJI Mini 2 SE ಅಂತ. ಸದ್ಯಕ್ಕೆ ಇವಾಗ ಈ ಬಾಕ್ಸ್ನ ಓಪನ್ ಮಾಡಿ ನೋಡೋಣ ಏನಿದೆ ಇದು ಒಳಗೆ ಅಂತ. ಓಪನ್ ಮಾಡಿದ ತಕ್ಷಣ ನಿಮ್ಗೊಂದು ಈ ಥರ ಬ್ಯಾಗ್ ಸಿಗುತ್ತೆ. ಏನು ಪ್ರೀಮಿಯಂ ಕ್ವಾಲಿಟಿ ಬ್ಯಾಗು ಅಂತ ಅಂದರೆ ಬ್ಯಾಗ್ ನೋಡಿದ್ರೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಬ್ಯಾಗು. ಜಾಸ್ತಿ ಡೌನ್ ಮಾಡಬೇಡ. ವಾಟರ್ ಪ್ರೂಫ್ ಬ್ಯಾಗ್ ಅನ್ಸುತ್ತೆ ಇದು. ಸೊ ತುಂಬ ಡ್ರೋನ್ಸ್ಗಳಿಗೆ ಈ ಥರ ಬ್ಯಾಗ್ ಕೊಡೋ ಡೌಟು. ಈಗ ರೀಸೆಂಟಾಗಿ DJI Mavic Mini ಡ್ರೋನ್ಸ್ಗೆಲ್ಲ ಅಂದರೆ ಕಾಂಬೋ ಆಫರ್ ಅಂತ ಗೊತ್ತಿರ, ಅದಕ್ಕೆ ಮಾತ್ರ ಈ ಥರ ಬ್ಯಾಗ್ಗಳು ಕೊಡ್ತಾರೆ. ಸೊ ನೀವು ಕ್ಯಾರಿ ಮಾಡ್ಕೊಂಡೋದೆಲ್ಲ ತುಂಬ ಈಸಿ. ಇದನ್ನು ಎಲ್ಲರ ಟ್ರೆಕ್ಕಿಂಗ್ ಹೋಗಬೇಕು, ತುಂಬ ಕಡೆ ಪ್ಲೇಸ್ಗೆ ಹೋಗಬೇಕು ಅಂದರೆ ಸಪ್ರೇಟ್ ಡ್ರೋನ್ ತಗೊಂಡು ಹೋಗಂಗೇನಿಲ್ಲ, ಆರಾಮಾಗಿ ಬ್ಯಾಗ್ಗಳು ಹಿಂಗೆ ಬ್ಯಾಗ್ ತೊಗೊಂಡು ಹೋಗ್ಬೋದು ಒಳಗಡೆ ಹಾಕ್ಕೊಂಡು. ಸೊ ಇವಾಗ ಸದ್ಯಕ್ಕೆ ಓಪನ್ ಮಾಡೋಣ ಬ್ಯಾಗ್ ಒಳಗಡೆ ಏನಿದೆ ಅಂತ. ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ, ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ. ಇವಾಗ ಇದೊಂದು ಬದುಕಿ, ಇದೊಂದು ಜನ್ಮವೇ ಏನಂತೀರಾ? ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಕಾಣುತ್ತೆ. ಮೊದಲನೇದಾಗಿ RC ಕಂಟ್ರೋಲ್, ರಿಮೋಟ್ ಕಂಟ್ರೋಲ್. ಸೊ ಇದನ್ನು ಓಪನ್ ಮಾಡೋಣ ಇವಾಗ. ಮೊದಲೆಲ್ಲ ಈ ಥರ ರಿಮೋಟ್ ಕೊಡ್ತಿಲ್ಲ, ಸ್ವಲ್ಪ ಸ್ಮಾಲ್ ರಿಮೋಟ್ ಇರ್ತಿತ್ತು, ಬ್ಲ್ಯಾಕ್ ಕಲರು, ಇಷ್ಟೊಂದು ಚೆನ್ನಾಗಿರಲಿಲ್ಲ ರಿಮೋಟು. ಆದರೆ ಇವಾಗ ರಿಮೋಟು DJIದು ಸಾಕಾದಾಗ್ಬಿಟ್ಟಿದೆ ಮಾತ್ರ, ಬೆಂಕಿ ಗುರು ರಿಮೋಟ್. ಸೊ ಫಸ್ಟ್ನೇದಾಗಿ ನಿಮಗೆ ರಿಮೋಟ್ ಸಿಗುತ್ತೆ. ಅದಾದಮೇಲೆ ಡ್ರೋನು ನೋಡಿ ಎಷ್ಟು ಚಿಕ್ಕದಾಗಿದೆ. ರಿಮೋಟೇ ತುಂಬ ದೊಡ್ಡದಾಗೈತೆ, ಆದರೆ ಡ್ರೋನ್ ಎಷ್ಟು ಚಿಕ್ಕದಾಗಿದೆ ನೋಡಿ. ಸೊ ಓಪನ್ ಮಾಡಿ ತೋರಿಸ್ಕೊಡೋಣ. ಮುಖ್ಯ ವಿಷಯಕ್ಕೆ ಬರಲ್ಲ. ಇದೆ DJI Mavic Mini 2. ಸೊ ಆಲ್ರೆಡಿ ನಾನು ಫ್ಲೈ ಮಾಡಿದ್ದೀನಿ, ಸದ್ಯಕ್ಕೆ ಹಿಂಗೆ ತೋರಿಸ್ತಿದ್ದೀನಿ ಅಷ್ಟೇ. ಅನ್ಬಾಕ್ಸಿಂಗ್ ವಿಡಿಯೋ ಅಲ್ವಾ, ಅನ್ಬಾಕ್ಸಿಂಗ್ ಥರನಾದರೂ ಇರಬಾರ್ದಾ? ಚಾರ್ಜರ್ ಇದಕ್ಕೆ 3 ಬ್ಯಾಟ್ರಿ ಬರುತ್ತೆ. ಸ್ಟಾರ್ಟಿಂಗ್ ಕೊಟ್ಟಾಗ ಒಳಗಡೆ ಇತ್ತು ಬ್ಯಾಟ್ರಿ ಒಂದು, ಅದಾದಮೇಲೆ 2 ಬ್ಯಾಟ್ರಿ ಇಲ್ಲಿತ್ತು. ನಾನು ಚಾರ್ಜ್ ಹಾಕೋಣ ಅಂದ್ಬಿಟ್ಟು 3 ಬ್ಯಾಟ್ರಿನ ಹಾಕ್ಬಿಟ್ಟು ಚಾರ್ಜ್ ಹಾಕಿದ್ದೆ. ಸೊ ಇವಾಗ ಇದು 2 ಬ್ಯಾಟ್ರಿ ಚಾರ್ಜ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಮ್ಯಾನ್ಯುವಲ್ಸು. ಸೊ ಹೆಂಗೆ ಆಪ್ರೇಟ್ ಮಾಡೋದು, ಏನು ಎತ್ತ, ಎಷ್ಟು ಅವರ್ ಚಾರ್ಜ್ ಹಾಕೋದು, ಮತ್ತು ರಿಮೋಟ್ ಕಂಟ್ರೋಲ್ ಹೆಂಗೆ ಯೂಸ್ ಮಾಡೋದು. ಆಮೇಲೆ ಇದೊಂದು ಕಾರ್ಡ್ ಕೊಟ್ಟಿರ್ತಾರೆ. ಈ ಕಾರ್ಡ್ದು ನೀವು ಆ್ಯಪ್ ಸ್ಕ್ಯಾನರ್ ಇದ್ದರೆ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಏನಪ್ಪ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗೋಲ್ಲ. ನಾನು ತುಂಬ ಹುಡುಕ್ತೆ, ಅದಕ್ಕೆ ತಲೆ ಕೆಡಿಸ್ಬಿಟ್ಟು ಕೂತಿದ್ದೆ, ಹೆಂಗಪ್ಪ ಇದು ಆ್ಯಪು ಸಿಗ್ತಾನೆ ಇಲ್ಲ ಅಂತ. ಕಡೆಗೆ ನಾನು ಡೈರೆಕ್ಟ್ ಕ್ರೋಮ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನನಗೆ ಆ್ಯಪ್ ಸಿಕ್ತು. ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ಆಲ್ರೆಡಿ ಆ್ಯಪೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮ್ಯಾನುವಲ್ಸ್ ಬುಕ್ಕು, ಇದೆಲ್ಲ ಓದೋಕ್ಕೆ ಟೈಮ್ ಇಲ್ಲ, ಇಂಗ್ಲೀಷ್ ಬರಲ್ಲ. ಅದಾದಮೇಲೆ ನಮಗೆ ಕಾಂಬೋ ಆಫರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ, ಸೊ ಇದೊಂದು C ಟೈಪು ಕೇಬಲ್ ಚಾರ್ಜರ್ ಕೊಟ್ಟಿರ್ತಾರೆ. ಅದಾದಮೇಲೆ ರೆಕ್ಕೆಗಳು ಕೊಟ್ಟಿರ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಅಕಸ್ಮಾತ್ ಇದು ಮೇಯ್ನಾಗಿ ಹೋಗೋದೇ ರೆಕ್ಕೆಗಳು ಯಾಕಂದರೆ ಬೇಗ ಪ್ಲ್ಯಾಸ್ಟಿಕ್ ಬರೋದು ಇದು ರೆಕ್ಕೆಗಳು. ಅದರಿಂದಾಗಿ ರೆಕ್ಕೆಗಳು ಒಂದು 6 ರೆಕ್ಕೆಗಳು ಕೊಟ್ಟಿರ್ತಾರೆ. ಅದಾದಮೇಲೆ ಸೊ ಐಫೋನ್ದು ರಿಮೋಟಿಂದ ಫೋನ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಐಫೋನ್ದು. ಅದಾದಮೇಲೆ ಚಾರ್ಜರ್ ಹಳೆ ಫೋನ್ಗೆ ಬರ್ತಿತ್ತಲ್ಲ, ಅದು ಏನೋ ಹೆಸರು ಗೊತ್ತಾಗ್ತಿಲ್ಲ, ಮೈಕ್ರೋ ಇರ್ಬೋದು ಇದು. ಅದಾದಮೇಲೆ C2C ಕೊಟ್ಟಿರ್ತಾರೆ. C2C ಎಲ್ಲಿರುತ್ತಪ್ಪ ಅಂತ ಅಂದರೆ ಇಲ್ಲೇ ಇದೆ, ಆಲ್ರೆಡಿ ಒಳಗಡೆ ಹಾಕಿದ್ದೀನಿ ನಾನು, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಈ ಥರ C2C ಕೊಟ್ಟಿರ್ತಾರೆ. ಇದಾದಮೇಲೆ ಇದಿಲ್ಲೇ ಫಿಕ್ಸ್ ಮಾಡಿರ್ತೀನಿ, ಯಾಕಂದರೆ C2Cನೇ ಅಲ್ವಾ ಜಾಸ್ತಿ ಫೋನ್ಗಳೆಲ್ಲ ಯೂಸ್ ಮಾಡೋದು ಇವಾಗ, ಅದಕ್ಕೋಸ್ಕರ. ಸೊ ಇದೊಂದು ಪ್ರೊಫೈಲ್ಗಳು. ಸೊ ಇದು ಪ್ರೊಫೈಲ್ಸ್ ಅಂತ ಹೇಳ್ತಾರೆ ರೆಕ್ಕೆಗಳಿಗೆ. ಇದನ್ನು ಫಿಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರೆ. ಅದಾದಮೇಲೆ ಬ್ಯಾಗ್ ಒಳಗಡೆ ಏನಿಲ್ಲ, ಎಲ್ಲ ಖಾಲಿ. ಸೊ ಬ್ಯಾಗ್ ಒಳಗಡೆ ಇಷ್ಟು ಬರುತ್ತೆ. ಸೊ ಇವಾಗ ಬ್ಯಾಗನ್ನು ಸೈಡಲ್ಲಿ ಇಡೋಣ. ಸೊ ಫಸ್ಟ್ನೇದಾಗಿ ಈಗ ಡ್ರೋನಿಗೆ ಬರೋಣ. ಸೊ ಡ್ರೋನ್ ಈ ಥರ ಇರುತ್ತೆ ನೋಡೋಕ್ಕೆ. ಇದು ಬಂದು 249 ಗ್ರಾಮ್, 1 ಗ್ರಾಮ್ ಕಮ್ಮಿ 250 ಗ್ರಾಮ್. ಏನಕ್ಕಪ್ಪ ಮಾಡಿದ್ದಾರೆ ಅಂತಂದರೆ 250 ಗ್ರಾಮ್ ಮೇಲೆ ಬಂತು ಅಂತಂದರೆ ಅದಕ್ಕೆ ಲೈಸೆನ್ಸ್ ಮಾಡಿಸ್ಬೇಕು. 250 ಗ್ರಾಮ್ ಮೇಲೆ ಬಂತು ಅಂತಂದರೆ ಅದಕ್ಕೆ ಲೈಸೆನ್ಸ್ ಮಾಡಿಸ್ಬೇಕು. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ ಅಂತ ರೂಲ್ಸು ರೆಗ್ಯುಲೇಷನ್ಗಳು ಜಾಸ್ತಿ ಇದ್ದಾವೆ. ಅದರಿಂದಾಗಿ 249 ಗ್ರಾಮ್ ಏನಕ್ಕಪ್ಪ ಅಂತಂದರೆ ಈ ಟ್ರಾವೆಲರ್ಸ್ಗೆಲ್ಲ ಮತ್ತು ಬಿಗಿನರ್ಸು ಡ್ರೋನರ್ಸಕ್ಕೆ. ಮತ್ತು ಇದು ಯಾವ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ ಅಂದರೆ ಒಂಥರ ಟಾಯ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಈಗ ತುಂಬ ಜನ ಚಿಕ್ಕ ಮಕ್ಳುಗಳು ಆಡಿಸೋದು ಅದೆಲ್ಲ ಬೇರೆ ಡ್ರೋನ್ಗಳಿದೆ. ಇಷ್ಟೊಂದು ಕಾಸ್ಟ್ಲಿ ಡ್ರೋನ್ ಎಲ್ಲ ಕೈ ಕೊಡೋಕ್ಕಾಗಲ್ಲ. ನಮ್ಮ ಟ್ರಾವೆಲಿಂಗಿಗೆ ಪರ್ಪಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಅದರಿಂದಾಗಿ ಈ ಡ್ರೋನ್ ಬಂದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬರೀ 250 ಗ್ರಾಮ್ ಇರೋದು, ಅದಕ್ಕೋಸ್ಕರ ಇದಕ್ಕೆ ಯಾವ ಲೈಸೆನ್ಸು ಬೇಕಾಗಿಲ್ಲ.
ಮತ್ತು ಎಲ್ಲಿ ಬೇಕಾದ್ರೂ ಆರಿಸ್ಬೋದು. ಕೆಲವೊಂದು ರಿಸ್ಟ್ರಿಕ್ಷನ್ ಏರಿಯಾದಲ್ಲಿ ಮಾತ್ರ ಆರಿಸೋಂಗಿಲ್ಲ. ಅಂದರೆ ಯಾವುದಪ್ಪ ಅಂದರೆ ಈ ವಿಧಾನಸೌಧ, ಮಿಲ್ಟ್ರಿ ಬೇಸ್ಗಳು, ಮತ್ತು ಕೆಲವೊಂದು ಅದು ಡ್ರೋನಲ್ಲಿ ಅದು ಆ್ಯಪಲ್ಲೇ ತೋರಿಸ್ಬಿಡುತ್ತೆ ಎಲ್ಲೆಲ್ಲಿ ಆರಿಸ್ಬೇಕು ಎಲ್ಲೆಲ್ಲಿ ಆರಿಸ್ಬಾರ್ದು ಅಂತ. ಸ್ವಲ್ಪ ಆದಷ್ಟು ನೀವು ಖಾಲಿ ಗ್ರೌಂಡು ಮತ್ತು ನೇಚರ್ ಇಲ್ಲೆಲ್ಲರ ಆರಿಸ್ಬೇಕು. ಯಾಕಂದರೆ ಬೇರೆ ಕಡೆ ಆರಿಸಿದ್ರೆ ಮರಗಳು, ಬಿಲ್ಡಿಂಗ್ಗಳು ಅದೆಲ್ಲ ಟಚ್ ಆಯಿತು ಅಂತ ಬಿದ್ದರೆ ಗಯ ಖತಮ್. ಅದಕ್ಕೋಸ್ಕರ ಆದಷ್ಟು ಖಾಲಿ ಜಾಗ ಸೈಟ್ಗಳು ಅಲ್ಲಿ ಇರಬೇಕಾದ್ರೆ, ತುಂಬ ಗ್ರೌಂಡ್ ಇರಬೇಕಾದ್ರೆ ಆರಿಸ್ಬೇಕು. ಸೊ ಫಸ್ಟ್ನೇದಾಗಿ ಈ ಥರ ಇರುತ್ತೆ ಡ್ರೋನು. ಸೊ ಈ ಥರ ಸ್ಟಿಕ್ಕರ್ಗಳು ಕೊಟ್ಟಿರ್ತಾರೆ. ಫಸ್ಟು ಸ್ಟಿಕ್ಕರ್ ತೆಗೆಯೋಣ. ಸೊ ಇದಕ್ಕೂ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದೇನು ತೆಗಿಯೋ ಅವಶ್ಯಕತೆ ಇಲ್ಲ, ಇರಲಿ ಬಿಡಿ, ಹೊಸ ಥರ ಇರಲಿ. ಅದು ತೆಗೆದುಬಿಟ್ರೆ ಹಳೆತಲ್ಲ ಫೀಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಇದೊಂದು ಸೇಫ್ಟಿಗೊಂದು ಬೆಲ್ಟ್ ಥರ ಕೊಟ್ಟಿರ್ತಾರೆ ಸುತ್ತ ಬೆಲ್ಟ್ ಹಾಕೋಕ್ಕೆ, ಇದು ಸೈಡಲ್ಲಿರಲಿ. ಅದಾದಮೇಲೆ ಇದು ಪ್ರೊಪೈಲ್ಸ್ಗಳು ಮತ್ತು ಇದೊಂದು ಗಿಂಬಲ್ಗೆ ಪ್ರೊಟೆಕ್ಟರು. ಸೊ ಇದು ಇಲ್ಲ ಅಂತಂದರೆ ತುಂಬ ಕಷ್ಟ. ಈ ಗಿಂಬಲ್ಲೇ ಮೇನ್ ಇದರಲ್ಲಿ. ಅಕಸ್ಮಾತ್ ಏನಾದ್ರು ಗಿಂಬಲ್ ಏನಾದ್ರು ಡ್ಯಾಮೇಜ್ ಆಯಿತು ಅಂತಂದರೆ ಮಿನಿಮಮ್ 15,000-20,000 ಆಗುತ್ತೆ. ಅದರಿಂದಾಗಿ ಗಿಂಬಲ್ನ ಸಿಕ್ಕಾಬಿಟ್ಟು ಸೇಫ್ಟಿಯಾಗಿ ನೋಡ್ಕೋಬೇಕು. ಸೊ ಗಿಂಬಲ್ ತೆಗಿಯೋಣ. ಅದಾದಮೇಲೆ ಫಸ್ಟು ರೆಕ್ಕೆಗಳು ಓಪನ್ ಮಾಡೋಣ. ಸೊ ರೆಕ್ಕೆನ ಓಪನ್ ಮಾಡೋದು ಈ ಥರ, ಇಲ್ಲೂ ಫಸ್ಟ್ ಈ ಥರ ಇದು ಮಾಡಬೇಕು. ಅದಾದಮೇಲೆ ಈ ಥರ. ಆಮೇಲೆ ಇದನ್ನು ಆ ಥರ ಓಪನ್ ಮಾಡೋಂಗಿಲ್ಲ, ಹಿಂಗಿಂದ ಎಳಗಿಳಿದು ಬಿಟ್ಟಿರ ಕಟ್ಟಾಗ್ಬಿಡ್ತದೆ. ಆಮೇಲೆ ಇದನ್ನು ಹಿಂಗೆ ರಿವರ್ಸ್ ಓಪನ್ ಮಾಡಬೇಕು. ಸೊ ಈ ಥರ ಓಪನ್ ಮಾಡಿದ್ರೆ ನಮ್ಮ DJI Mavic Mini SE2 ಈ ಥರ ಕಾಣುತ್ತೆ. ತುಂಬ ಸಿಂಪಲ್ಲಾಗಿದೆ. ಮೊಬೈಲಲ್ಲಿ ನೋಡೋಕ್ಕೆ, ವೀಡಿಯೋದಲ್ಲಿ ನೋಡೋಕ್ಕೆ ನಿಮಗೆ ಏನೋ ಒಂಥರ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಆದರೆ ಸಿಕ್ಕಾಪಟ್ಟೆ ಲೈಟ್ ವೆಯ್ಟು. ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ಅಂದರೆ ಏನು ಗುರು ಇದಕ್ಕೆ ಇಷ್ಟೊಂದು ದುಡ್ಡು ಕೊಡ್ಬೇಕಾ ಅಂತ ಅಂತೀರ. ನೋಡಿ, ಪ್ರೊಟೆಕ್ಟ್ರು ಗಾರ್ಡ್ ಈ ಥರ ತೆಗೆಯೋದು. ಅದಕ್ಕೆ ಪಟ್ಟಂದ ತಕ್ಷಣ ಸೌಂಡ್ ಏನೋ ಮುರಿದೇ ಹೋಗ್ಬಿಡ್ತೇನೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಏನಿಲ್ಲ, ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ಅದನ್ನು ಲಾಕ್ ಓಪನ್ ಮಾಡೋದಷ್ಟೇ. ಸೊ ಇಷ್ಟು ಡ್ರೋನು. ಇದು ಡ್ರೋನಲ್ಲಿ ಬರೋ ಕ್ಯಾಪು ಮತ್ತು ಪ್ರೊಫೈಲ್ಸು, ಮೋಟ್ರುಗಳು ಮತ್ತು ಆ ಕಡೆ ರೆಕ್ಕೆಗಳು. ಸೊ ಇದು ಡ್ರೋನ್. ಇದನ್ನು ಇವಾಗ ಸೈಡಲ್ಲಿ ಇಡೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ರಿಮೋಟ್ ಕಂಟ್ರೋಲರು. ಸೊ ರಿಮೋಟ್ ಕಂಟ್ರೋಲರ್ ಅಂತೂ ಸಾಕಾಗಿದೆ. ಇದಕ್ಕೆ ಯಾವುದೇ ಶೆಲ್ಗಳಿಲ್ಲ, ಒಳಗಡೆ ಬ್ಯಾಟ್ರಿ ಇದೆ. ನಮ್ಮ ಮೊಬೈಲ್ ಸಿ ಟೈಪ್ ಕೇಬಲ್ ಹಾಕಿ ಚಾರ್ಜ್ ಮಾಡೋದಷ್ಟೇ. ಇದು ತುಂಬ ಏನೋ ಚಾರ್ಜ್ ಮಾಡ್ಬೇಕಂತೇನಿಲ್ಲ. ನನ್ನ ಪ್ರಕಾರ ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಎಷ್ಟು ಹೊತ್ತು ಬರುತ್ತೆ. ಸೊ ರಿಮೋಟ್ ಕಂಟ್ರೋಲರ್ ಮಾತ್ರ ಸಾಕಾಗಿದೆ. ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಎಲ್ಲ ಒಂಥರ ರಬ್ಬರ್ ಮೆಟೀರಿಯಲ್ ಕೊಟ್ಟಿದ್ದಾನೆ. ಅದಾದಮೇಲೆ ಇಲ್ಲಿ ಫೋನ್ ಹಾಕೊಳ್ಳೋದು. ಸೊ ಫೋನ್ ಹಾಕೊಳ್ಳೋದು ತುಂಬ ಈಜಿ. ಫಸ್ಟ್ ಈ C2C ಕೇಬಲ್ಲು ಇಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಅದಾದಮೇಲೆ ನಾವು ಹಿಂಗೆ ತೆಗೆದುಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಬೋದು. ಸೊ ಇದು ಬಂದು ಫ್ರಂಟು ಮತ್ತು ಬ್ಯಾಕ್ ಫಾರ್ವರ್ಡು ಮತ್ತು ಅಪ್ಪು ಡೌನು. ಸೊ ಇದು ಪವರ್ ಆಫ್ ಒಂದು ಸೈಡ್ ಕ್ಲಿಕ್ ಮಾಡಿ ಆಮೇಲೆ ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಈ ಥರ ಸೌಂಡ್ ಬರ್ತದೆ. ಅದಾದಮೇಲೆ ಇಲ್ಲಿ 3 ಕೊಟ್ಟಿದ್ದಾನೆ. ಸಿನಿಮ್ಯಾಟಿಕ್ ಮೋಡು, ನಾರ್ಮಲ್ ಮೋಡು, ಸ್ಪೋರ್ಟ್ಸ್ ಮೋಡು. ಇಲ್ಲಿ ಸಿನಿಮ್ಯಾಟಿಕ್ ಮೋಡ್ ಅಂತಂದರೆ ಸ್ಲೋಗೆ ಡ್ರೋನ್ ಓಡಿಸೋದು. ಇದು ನಾರ್ಮಲ್ ಮೋಡ್ ಅಂದರೆ ಸ್ವಲ್ಪ ಸ್ಪೀಡ್ ಇರ್ತದೆ. ಈ ಸ್ಪೋರ್ಟ್ಸ್ ಮೋಡ್ ಅಂದರೆ ನಮಗೆಲ್ಲ ಅಡ್ಜಸ್ಟ್ ಆಗೋಲ್ಲ ಬಿಡಿ. ಸಡನ್ನಾಗಿ ನಾವು ಈ ಥರ ಎಲ್ಲ ಪ್ರೋ ಫ್ಲೈಟರ್ಗಳಲ್ಲ, ಅಂದರೆ ಡ್ರೋನ್ ಫ್ಲೈ ಮಾಡೋರಲ್ಲ. ನಮಗೆಲ್ಲ ಏನಪ್ಪ ಅಂತಂದರೆ ಸಿನಿಮ್ಯಾಟಿಕ್ ಮೋಡಲ್ಲಿ ಆರಾಮಾಗಿ ಕಲ್ತ್ಕೋಬೋದು. ಅದಾದಮೇಲೆ ಟೇಕ್ ಆಫ್ ಆಗೋಕ್ಕೆ ಮತ್ತು ಡ್ರೋನ್ ಮಾಡಬೇಕು ಅಂತಂದರೆ ದಮ್ ಕಿಡ್ಕೊಂಡ್ರೆ ನಾವೇನು ಪ್ಲೇಸಲ್ಲಿ ಡ್ರೋನ್ ಹಾರಿಸಿರ್ತೀವೋ ಸೊ ಅದೇ ಪ್ಲೇಸಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಈ ಥರ ಸಲ ಫ್ಯೂಚರ್ಸ್ಗಳಿದೆ. ಇನ್ನು ಕೆಳಗಡೆ ಬಂತು ಅಂತಂದರೆ ಇದು ವೀಡಿಯೋ ರೆಕಾರ್ಡು ಮತ್ತು ಆಫ್ ಮಾಡೋದು. ಕ್ಯಾಮ್ರಾ ಮೋಡು ಯಾವುದೇ ಆಗಲಿ, ನೀವು ಕ್ಯಾಮ್ರಾ ಮೋಡ್ಗೆ ಹಾಕ್ಕೊಂಡ್ರೆ ಬಟನ್ ಪ್ರೆಸ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗುತ್ತೆ. ಅದೇ ಥರ ವೀಡಿಯೋ ಮೋಡ್ಗೆ ಹಾಕ್ಕೊಂಡು ಬಟನ್ ಪ್ರೆಸ್ ಮಾಡಿದ್ರೆ ವೀಡಿಯೋನಾಗುತ್ತೆ. ಸೊ ಈ ಥರ ಇದು ಬಂದು ಗಿಂಬಲ್ ಕಂಟ್ರೋಲ್ ಮಾಡೋದು. ಸೊ ಗಿಂಬಲ್ ಕೆಳಗಡೆ ಬರೋಕ್ಕೆ, ಮೇಲ್ಗಡೆ ಬರೋಕ್ಕೆ, ಈ ಥರ ಇದು ಗಿಂಬಲ್ ಕಂಟ್ರೋಲ್ ಮಾಡೋದು. ಇದು ಬಿಟ್ಟರೆ ನಿಮಗೆ ಇನ್ನೂ ಆಪ್ಷನ್ಸ್ ಇದೆ, ಅದೆಲ್ಲ ಫೋನ್ ಹಾಕ್ಕೊಂಡು ತೋರಿಸ್ಬೇಕು. ಇದು ಬಂದು ಈ ಬಟನ್ ಬಂದು ಈಗ ಡೈರೆಕ್ಟ್ ಕ್ಯಾಮ್ರಂಗೆ ಸ್ಟ್ರೈಟಾಗಿ ಕಾಣ್ತಿರುತ್ತೆ ಗಿಂಬಲಲ್ಲಿ ನಮಗೆ ವ್ಯೂ. ಅದಾದಮೇಲೆ ನಾವು ಮೇಲ್ಗಡೆ ಕಳಿಸಿದ್ಮೇಲೆ ಅದು ಸ್ಟ್ರೈಟಾಗಿ ಕಾಣಬಾರ್ದು, ಕೆಳಗಡೆ ಕಾಣಿಸ್ಬೇಕು ಅಂದಾಗ ಇದು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಾಗಿ ಗಿಂಬಲ್ ಹಿಂಗೆ ಕೆಳಗಡೆ ಡೌನ್ ಆಗುತ್ತೆ. ಸೊ ಈ ಥರ ಡ್ರೋನು ಮತ್ತು ಗಿಂಬಲ್ ಪ್ರೊಟೆಕ್ಟ್ರು ಮತ್ತು ಅದಕ್ಕೆ ಬೆಲ್ಟು ಮತ್ತು ಪ್ರೊಪೆಲ್ಲರ್ಸು. ಸೊ ಇಷ್ಟು 6 ಪ್ರೊಪೆಲ್ಲರ್ಸ್ ಕೊಟ್ಟಿರ್ತಾರೆ. ಅದಾದಮೇಲೆ ಸ್ಕ್ರೂ ಡ್ರೈವರು ಮತ್ತು ಇದೇನಿದೆ ಕೇಬಲ್, ಇದು ಬ್ಯಾಟ್ರಿಗೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಸೊ ಇನ್ನೊಂದು ಒಳ್ಳೆ ಫೀಚರ್ಸ್ ಇದೆ, ಏನಪ್ಪ ಅಂದರೆ ಇದು ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಕೋಬೋದು. ಮೊಬೈಲೆಲ್ಲ ಅಕಸ್ಮಾತ್ ಚಾರ್ಜ್ ಇಲ್ಲ ಅಂತಂದರೆ ಇಲ್ಲಿಂದ ಕನೆಕ್ಟ್ ಮಾಡಿಕೊಂಡು ಮೊಬೈಲಿಗೆ ಚಾರ್ಜ್ ಮಾಡ್ಕೋಬೋದು. ಸೊ ಈ ಥರ ಇದೆ, ಇದು ತುಂಬ ಯೂಸ್ ಆಗುತ್ತೆ. ಸೊ ಇಷ್ಟು ನಮಗೆ DJI Mavic Mini SE ಮತ್ತು DJI Mavic Mini 2 ಇಷ್ಟರಲ್ಲಿ ಟೋಟಲಿ ಕಾಂಬೋ ಸೆಟ್ಟಲ್ಲಿ ನಮಗೆ ಇಷ್ಟು ಇದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅಕ್ಸೆಸರೀಸು ಮತ್ತು ಇದು ಬರುತ್ತೆ. ವಿಡಿಯೋ ಮಾತ್ರ ಮಸ್ತಾಗಿ ಬರುತ್ತೆ. ನಾನು ಅದನ್ನು ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬರುತ್ತೆ, ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ. ಸೊ ಇದು ಬಂದು DJI Mavic Mini SE. ಸೊ ತುಂಬ ವರ್ಷದಿಂದ ತಗೋಬೇಕು ಅಂತ ಅಂದ್ಕೊಂಡು ಆಸೆ ಇವತ್ತು ಈಡೇರಿದೆ. ಏನಪ್ಪ ಅಂತ ಅಂದರೆ ಟ್ರಾವೆಲಿಂಗ್ ಪರ್ಪಸ್ಗೆ ಮೇಯ್ನಾಗಿ
ಹೇಳಿ ಮಾಡಿಸಿದ ಕ್ಯಾಮ್ರಾ ಇದು, ಡ್ರೋನ್ ಇದು. ಸೊ ನಿಮ್ಮ ಟ್ರಾವೆಲಿಂಗ್ ಎಲ್ಲರೂ ಒನ್ ಡೇ ಟ್ರಾವೆಲ್ ತುಂಬ ಕಡೆ ಟ್ರಾವೆಲ್ ಮಾಡ್ತೀರಾ ಹಂಗೆ ಹಿಂಗೆ ಅಂತಂದರೆ ಲೈಟ್ ವೆಯ್ಟ್ ಇದೆ, ಮತ್ತು ಅಷ್ಟೊಂದು ಜಾಸ್ತಿ ಏನು ಅನಿಸಲ್ಲ ಇದು ಡ್ರೋನು. ನೀವು ಈಜಿಯಾಗಿ ತೊಗೊಂಡು ಹೋಗೋದು. ನೀವು ತೋರಿಸೋದಲ್ಲ ನಿಮಗೆ ಎಷ್ಟು ಚಿಕ್ಕದಾಗಿದೆ ಅಂತ. ಲೈಟ್ ವೆಯ್ಟೇ ಇಲ್ಲ. ಅಷ್ಟು 250 ಗ್ರಾಮ್ ಅಂದರೆ ಎಷ್ಟು ವೆಯ್ಟ್ ಇರುತ್ತೆ ಅಂತ ನೀವೇ ತಿಳ್ಕೊಳ್ಳಿ. ಸೊ ಇಷ್ಟು ಬಂದು ನಾನು ತಗೊಂಡಿರೋ ಡ್ರೋನು. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡ್ರೋನ್ ಆರಿಸಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟು ಡ್ರೋನ್ ಆರಿಸ್ಬೇಕಾದ್ರೆ ಫಸ್ಟೇ 2 ಸರಿ ಬೀಳಿಸ್ದೆ. ನನಗೆ ಅನುಭವದ ಪ್ರಕಾರ ಏನಪ್ಪ ಅಂದರೆ ಡ್ರೋನ್ ಬಿದ್ದರೆ ಏನೂ ಡ್ಯಾಮೇಜ್ ಆಗೋಲ್ಲ ಅಷ್ಟೊಂದಾಗಿ. ನನಗೆ ಬಿದ್ದರೆ ಏನು ಪ್ರಾಬ್ಲಮ್ ಆಗ್ಬಿಡುತ್ತಪ್ಪ ಏನಾಗ್ಬಿಡುತ್ತಪ್ಪ ಅಂದ್ಕೊಂಡಿದ್ದೆ. ಬಟ್ ಬಿದ್ದ ತಕ್ಷಣ ಪ್ರೊಪೆಲರ್ಸ್ಗೆ ಸ್ವಲ್ಪ ಏಟ್ ಬೀಳ್ಬೋದು ಅಷ್ಟೇ, ಸ್ಕ್ರ್ಯಾಚಸ್ಸು ಮತ್ತು ಲೈಟಾಗಿ ಏನೋ ಡ್ಯಾಮೇಜ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಹಿಂಗೆ ಫೋಲ್ಡ್ ಆಗ್ಬಿಡುತ್ತೆ. ಸ್ವಲ್ಪ ತುಂಬ ತಲೆಬುರ್ಸಿ ಮಾಡಿದ್ದಾರೆ ಇದನ್ನು. ಯಾಕಂದರೆ ಅಷ್ಟೊಂದು ಬಂಡವಾಳ ಹಾಕ್ತೀವಿ ಅಂತ ಅಂದರೆ ಬಿದ್ದ ತಕ್ಷಣ ಒಂದೇ ಸರಿ ಹೋಗ್ಬಿಡ್ತು ಅಂತ ಅಂದರೆ ಏನು ಪ್ರಯೋಜನ ಇಲ್ಲ, ಅಷ್ಟು ಕಷ್ಟಪಟ್ಟು ತಗೊಂಡಿದ್ದಕ್ಕೂ. ಅದಕ್ಕೋಸ್ಕರ ಆಮೇಲೆ ಫ್ಲೈ ಮಾಡಬೇಕಾದ್ರೂ ತುಂಬ ಹುಷಾರಿಂದ ಫ್ಲೈ ಮಾಡಬೇಕು. ನಾವೇನೋ ಡ್ರೋನ್ ಆರಿಸೋದು ಈಜಿ ಗುರು ಅಂದ್ಕೊಂಡು RC ಕಂಟ್ರೋಲರಲ್ಲಿ ಹಂಗೆ ಹಿಂಗೆ ಆರಿಸ್ಬಿಡ್ಬೋದು. ಆದರೆ ನಾನು ಹಂಗೆ ಮಾಡೋಕ್ಕೋಗಿಯೇ 2 ಸರಿ ಬೆಳೆಸಿದ್ದು. ಸ್ಟಾರ್ಟಿಂಗ್ ತಂದಿನೇ 2ನೇ ಸರಿನೇ ಬೆಳೆಸಿದ್ದೀನಿ. ಸೊ ಏನೂ ತೊಂದರೆ ಆಗಿಲ್ಲ, ಒಂದು ಸ್ಕ್ರ್ಯಾಚಸ್ಸು ಆಗಿಲ್ಲ. ಈ ಡ್ರೋನ್ ಹೆಂಗಿತ್ತು ಹೊಸ್ದಾಗಿ ಹಂಗೆ ಇದೆ. ಸೊ ಇನ್ನೂ ತುಂಬ ಫ್ಲೈ ಮಾಡೋದು ಕಲ್ತ್ಕೋಬೇಕು. ಸದ್ಯಕ್ಕೆ ಕಲ್ತ್ಕೊಳ್ಳೋಣ. ಈಗ ಬಿಗಿನರ್ಸ್ಗೆಲ್ಲ ಒಂದು ಮಾಡಿಸಿದ ಡ್ರೋನಪ್ಪ ಇದು. ಆರಾಮಾಗಿ ನೀವು ಹೊಸ್ದಾಗಿ ಡ್ರೋನ್ ತಗೊಂಡು ಡ್ರೋನ್ ಫ್ಲೈ ಮಾಡಬೇಕು, ಒಳ್ಳೆ ಪ್ರೊಫೆಷನಲ್ ಆಗಿ ಡ್ರೋನ್ ಆರಿಸ್ಬೇಕು ಅಂತ ಎಲ್ಲ ಅಂದ್ಕೊಂಡಿರೋರು. ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಥರ ಡ್ರೋನ್ ತೊಗೊಂಡು ಆರಾಮಾಗಿ ಇದರಲ್ಲೆಲ್ಲ ಫ್ಲೈ ಮಾಡೋದನ್ನೆಲ್ಲ ಚೆನ್ನಾಗೆಲ್ಲ ಕಲ್ತ್ಕೊಂಡು ಆಮೇಲೆ ಒಳ್ಳೆ ಕಾಸ್ಟ್ಲಿ ಡ್ರೋನ್ ತೊಗೋಬೋದು. ಅದಕ್ಕೆ ನನ್ನ ಪ್ರಕಾರ ಲೋಯೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೆ ಡ್ರೋನ್ ಅಂತ ಹೇಳ್ಬೋದು. ಸೊ ಇದು ಇಷ್ಟು DJI Mavic Mini. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆರಿಸಿ ಯಾವ ಥರ ಕ್ವಾಲಿಟಿ ಬರುತ್ತೆ, ಬಟ್ ಹೆಂಗೆ ಆರಿಸೋದು, ಹೆಂಗೆ ಫ್ಲೈ ಮಾಡೋದು, ಇದರಲ್ಲಿ ತುಂಬ ಕೆಲವೊಂದು ಫೀಚರ್ಸ್ಗಳಿದೆ. ಹೆಂಗೆ ಸುತ್ತಲ್ಲ ರೌಂಡ್ ಬರೋದು, ಮತ್ತು ಜೂಮ್ ಬಂದು ಮತ್ತೆ ಹೋಗೋದು, ಈ ಥರ ಎಲ್ಲ ಸಿನಿಮೆಟಿಕ್ ಮೋಡಲ್ಲೆಲ್ಲ ಒಳ್ಳೊಳ್ಳೆ ಶಾರ್ಟ್ ತೆಗಿಯೋದೆಲ್ಲ ವೀಡಿಯೋಸು ಬರುತ್ತೆ. ಸೊ ಸದ್ಯಕ್ಕೆ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ DJI Mavic Mini SE2 ಈ ವಿಡಿಯೋ ಅನ್ಬಾಕ್ಸಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಸೊ ಈ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತೀನಿ. ಸೊ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಾವೆಲ್ ವೀಡಿಯೋಗಳಲ್ಲಿ ನಂದೆಲ್ಲ ವೀಡಿಯೋಗಳಲ್ಲೂ ಕೆಲವೊಂದು ಡ್ರೋನ್ ಶಾಟ್ಗಳು ನೋಡ್ತೀರಾ. ತುಂಬ ಟ್ರೈ ಮಾಡ್ತೀನಿ. ಕೆಲವೊಂದು ಒಳ್ಳೊಳ್ಳೆ ಪ್ಲೇಸ್ಗಳಿದೆ ನಮ್ಮ ಕನಕಪುರ ಸೈಡು. ಅದಕ್ಕೋಸ್ಕರ ನಾನು ಏನೋ ಸರ್ಕಸ್ ಮಾಡಿ ಕಡೆಗೂ ಬಂದಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಕ್ಯಾಮ್ರಾಮ್ಯಾನ್ ಆಫ್ ಕರೋ. ಅಪ್ಪ ತಂದೆ ನಿನ್ನ ನಡ್ಮನೆಗೆ ಒಂದು ನಮಸ್ಕಾರ. ನಡಿಯಪ್ಪ.